ಯೇಸುವಿಗೆ ಸ್ತೋತ್ರ. ಇಂದು 19 ಮಾರ್ಚ್ 2026. ಎಲ್ಲರಿಗೂ ಸುಪ್ರಭಾತ. ಈ ದಿನದ ಧ್ಯಾನ ಭಾಗ ಪೌಲನು ತೀತನಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದ 1ನೇ ವಾಕ್ಯ. ನೀನಾದರೋ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು. ಪೌಲನು ತೀತನಿಗೆ ಕ್ರೇತದ್ವೀಪದಲ್ಲಿರುವ ಪಟ್ಟಣಗಳಿಗೆ ಸಭಾಧ್ಯಕ್ಷರನ್ನು ನೇಮಿಸು ಎಂಬ ಜವಾಬ್ದಾರಿಯನ್ನು ಕೊಟ್ಟ ನಂತರ 2ನೆಯ ಅಧ್ಯಾಯಕ್ಕೆ ಬರುವಾಗ ಪೌಲನು ತೀತನಿಗೆ ಹೇಳುವಂಥದ್ದು, ನೀನಾದರೋ ಸ್ವಸ್ಥ ಬೋಧನೆಗೆ ಅನುಗುಣವಾಗಿ ಉಪದೇಶ ಮಾಡು. ನೀನಾದರೋ ಎಂಬ ಪದವು ಕ್ರೇತ ದ್ವೀಪದಲ್ಲಿರುವ ಸುಳ್ಳು ಬೋಧಕರ ಮತ್ತು ತೀತನ ಮಧ್ಯೆ ಇರುವ ವ್ಯತ್ಯಾಸವನ್ನು ಸೂಚಿಸುವಂಥದ್ದಾಗಿದೆ. ದುರ್ಬೋಧಕರ ಗುಣಗಳ ಕುರಿತಾಗಿ ಹಿಂದಿನ ಅಧ್ಯಾಯದ ಕೊನೆಯ ವಾಕ್ಯದಲ್ಲಿ ಪೌಲನು ಹೇಳಿರುವಂಥದ್ದು, ಅವರು ಅಸಹ್ಯರು, ಅವಿಧೇಯರು, ಅಪ್ರಯೋಜಕರು ಆಗಿದ್ದಾರೆ. ಅಂದರೆ ಇವರು ನಿಷ್ಪ್ರಯೋಜಕರು. ಅದು ಮಾತ್ರವಲ್ಲದೆ ಕ್ರೈಸ್ತ ಸಭೆಗೆ ಅಪಾಯಕಾರಿಗಳು ಕೂಡ. ಪೌಲನ ಮೊದಲ ಮಿಷನರಿ ಪ್ರಯಾಣದಲ್ಲಿ ಬಾರ್ನಬ ಸೌಲರು ಕುಪ್ರದ್ವೀಪದಲ್ಲಿದ್ದಾಗ ಸೇರ್ಗ್ಯ ಪೌಲನೆಂಬ ಪ್ರಾಸಿಕ್ಯೂಟರ್, ಅಂದರೆ ರೋಮನ್ ಚಕ್ರವರ್ತಿಯಿಂದ ನೇಮಿತನಾದ ಪ್ರತಿನಿಧಿ, ದೇವರ ವಾಕ್ಯವನ್ನು ಕೇಳುವುದಕ್ಕೆ ಅಪೇಕ್ಷೆಪಟ್ಟು ಬಾರ್ನಬ ಸೌಲರನ್ನು ತನ್ನ ಬಳಿಗೆ ಕರೆಸಿಕೊಂಡನು. ಆದರೆ ಸೇರ್ಗ್ಯ ಪೌಲನ ಬಳಿಯಲ್ಲಿದ್ದ ಬಾರ್ ಯೇಸು ಎಂಬ ಮಂತ್ರವಾದಿಯು, ಸುಳ್ಳು ಪ್ರವಾದಿಯು, ಇವನು ಯಹೂದ್ಯನಾಗಿದ್ದು ಅಧಿಪತಿಯು ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದನು. ಪೌಲನು ಅವನನ್ನು ದೃಷ್ಟಿಸಿ ನೋಡಿ ಹೇಳಿದ್ದೇನೆಂದರೆ, ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗವನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ ಎಂದು ಹೇಳಿದನು. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 4ರಿಂದ 12 ವಾಕ್ಯಗಳಲ್ಲಿ ಇದರ ಪೂರ್ಣ ಚಿತ್ರಣವನ್ನು ಕಾಣಬಹುದು. ದುರ್ಬೋಧಕರು ಜನರ, ಅಂದರೆ ದೇವರ ಮಕ್ಕಳನ್ನು ಆರ್ಥಿಕವಾಗಿ ಹಿಂಡುವುದಲ್ಲದೆ ಅವರ ನಿತ್ಯತ್ವದ ಮಾರ್ಗದಿಂದ ಹಾದಿ ತಪ್ಪಿಸುವಂಥವರು ಆಗಿದ್ದರು. ಕ್ರೇತ ದ್ವೀಪದ ಪಟ್ಟಣದಲ್ಲಿದ್ದ ದುರ್ಬೋಧಕರು ದೇವಜನರನ್ನು ದಾರಿ ತಪ್ಪಿಸುವವರಾಗಿದ್ದರು. ಹೀಗಿರಲಾಗಿಯೇ ಪೌಲನು ತೀತನಿಗೆ ಹೇಳಿದ್ದು, ಸ್ವಸ್ಥ ಬೋಧನೆಗೆ ಅನುಗುಣವಾಗಿ, ಅಂದರೆ ವೈಯಕ್ತಿಕ ನೀತೀಕರಣ ಮತ್ತು ಆಧ್ಯಾತ್ಮಿಕ ಬೆಳವಣಿಗೆಗೆ ಬೇಕಾದ ಉಪದೇಶವನ್ನು ಮಾಡು. ಚಾರ್ಲ್ಸ್ ಸ್ಪರ್ಜನ್ ರವರು ಹೇಳಿರುವಂಥದ್ದು, ನಿಮ್ಮ ಉಪದೇಶದಲ್ಲಿ ಕ್ರಿಸ್ತನಿಲ್ಲವೇ? ಹಾಗಾದರೆ ಮನೆಗೆ ಹೋಗಿ ಉಪದೇಶಿಸಲು ಯೋಗ್ಯವಾದದು ಸಿಕ್ಕುವವರೆಗೆ ಉಪದೇಶ ಮಾಡಬೇಡಿ. ಸಭಾಪಾಲಕರೇ, ನಮ್ಮ ಬೋಧನೆಯು ದೇವಜನರ ವೈಯಕ್ತಿಕ ನೀತೀಕರಣಕ್ಕೆ ಹಾಗೂ ಆಧ್ಯಾತ್ಮಿಕ ಬೆಳವಣಿಗೆಗೆ ಕಾರಣವಾಗಿ ಮಾರ್ಪಡಲಿ. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ.